ಬಿಜೆಪಿಯ 18 ಶಾಸಕರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಶಾಸಕ ಹರೀಶ್ ಪೂಂಜಾ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ರು. ಇದೀಗ ಹರೀಶ್ ಪೂಂಜಾ ವಿರುದ್ಧ ಹಕ್ಕುಚ್ಯುತಿಗೆ ಕಾಂಗ್ರೆಸ್ ಶಾಸಕರು ದೂರನ್ನು ನೀಡಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ನೀಡಿದ್ದು, ಕೆಲವು ಶಾಸಕರಿಗೆ ಏನಾದರೂ ಮಾತನಾಡಬೇಕೆಂಬ ಚಾಳಿ ಶುರುವಾಗಿದೆ. ಮಾರ್ಕೆಟ್ನಲ್ಲಿ ಟಿಆರ್ಪಿ ಸಿಗ್ತದೆ ಎಂದು ಮಾತನಾಡ್ತಾರೆ. ಸಂವಿಧಾನಕ್ಕೆ ಸರಿಯಾಗಿ ಮಾತನಾಡಬೇಕು ಹಾಗೂ ಇರಬೇಕು. ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗುತ್ತೆ, ಆದರೆ ಅದೇ ಚಾಲಿಯಾಗಬಾರದು ಎಂದು ಆಕ್ರೋಶಿತರಾಗಿದ್ದಾರೆ. ಯಾರು ಇವತ್ತು 18 ಶಾಸಕರು ನಾವು ಇವತ್ತು ಅವರ ಸಂವಿಧಾನ ಪೀಠಕ್ಕೆ ತೋರಿಸ ಅಗೌರವ ಮತ್ತು ಆ ಒಂದು ಸನ್ನಿವೇಶ ಮಾಡಿದ್ರೆ ಸಂವಿಧಾನ ಪೀಠದ ಗೌರವ ಉಳಿಸಬೇಕಂತೇಳಿ ನಾವು ಕ್ರಮ ತಗೊಂಡಿದ್ದೇವೆ. ಅಲ್ಲ ಅದಕ್ಕೆ ಅಲ್ಲ ಇದು ನೆಕ್ಸ್ಟ್ ಕ್ವಶನ್, ಅದು ನೆಕ್ಸ್ಟ್ ಕ್ವಶನ್. ಇದನ್ನು ಅದರಲ್ಲಿ ನಾವು ನಾನಲ್ಲ ಸದನ ಅವು ತೀರ್ಮಾನ ಮಾಡಿ 6 ತಿಂಗಳ ತನಕ ಅವರನ್ನು ಸಸ್ಪೆನ್ಷನ್ ಕೊಟ್ಟಿದ್ದೇವೆ ಮತ್ತು ಕಮಿಟಿ ಕೂಡ ಭಾಗವಹಿಸಬಾರ್ದಂತೇಳಿ ಆದೇಶ ಕೊಟ್ಟಿದ್ದಾರೆ. ಕಮಿಟಿ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್. ಯಾಕೆ ಕಮಿಟಿ ಕೊಟ್ಟಿದ್ದಾರೆ ಅಂತ ಯಾವತ್ತಂತ ಹೇಳಿದರೆ, ಕಮಿಟಿ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್. ಯಾವುದು ನಮಗೆ ಹೌಸಲ್ಲಿ ಚರ್ಚೆ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ ಅದನ್ನು ಇಲ್ಲಿ ನಾವು ಚರ್ಚೆ ಮಾಡುವಂಥದ್ದು. ಆದ ಕಾರಣ ಆ ಒಂದು ಕಮಿಟಿ ಮೀಟಿಂಗ್ ಕೂಡ ಭಾಗವಹಿಸಬಾರ್ದಂತ ಇವತ್ತು ತೀರ್ಮಾನ ಆಗಿದೆ. ಇದರ ಬಗ್ಗೆ ಪ್ರತಿಪಕ್ಷ ನಾಯಕರು, ಅವ್ರ ಪಕ್ಷ ಅಧ್ಯಕ್ಷರು ಎಲ್ಲ ಒಂದು ಶಾಸಕರು ಬಂದು ಅವ್ರ ವಿಷಾದನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನಾವು ಕೂಡ ಚರ್ಚೆ ಮಾಡಿದ್ದೇವೆ. ಇದು ಸದನ ತಗೊಂಡ ತೀರ್ಮಾನದ ಕಾರಣ ನನಗೊಬ್ಬನಿಗೆ ತೀರ್ಮಾನ ತಗೊಳ್ಳಿಕ್ಕೆ ನಿಯಮಾವಳಿ ಪ್ರಕಾರ